ಸರ್ ಇದ್ರಲ್ಲಿ ಇವ್ರೇನಾದ್ರೂ ಸುಳ್ಳು ಹೇಳಿಕೆ ಕೊಡೋ ಚಾನ್ಸಸ್ ಏನಾದ್ರೂ ಇರುತ್ತಾ? ಇರುತ್ತೆ, ಹ್ಮ್ ಖಂಡಿತ ಇರುತ್ತೆ. ಅದನ್ನ ಇವಾಗ ಕೋರ್ಟ್ ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅಂತ? ಅದಕ್ಕೆ ಪ್ರಾಸೆಸ್ ಇರುತ್ತಲ್ಲ, ಕ್ರಾಸ್ ಎಕ್ಸಾಮಿನೇಷನ್ ಇರುತ್ತೆ, ಹ್ಮ್ ಇವ್ರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ಸ್ ಇರುತ್ತೆ. ಹ್ಮ್ ಮತ್ತೆ ಅಲ್ಲಿ ಇವಾಗ ಇರುವಂತ ಎಲೆಕ್ಟ್ರಾನಿಕ್ ಎವಿಡೆನ್ಸಸ್ ಮತ್ತೆ ಈ ಬೇರೆ ಬೇರೆ ಅವರು ಸಾಕ್ಷಿಗಳು ಇರ್ತಾರೆ, ಹ್ಮ್ ಹ್ಮ್ ಅವ್ರು ಹೇಳಿರ್ತಾರೆ, ಎಲ್ಲಾರ್ದು ಸ್ಟೇಟ್ಮೆಂಟ್ಸ್ ರೆಕಾರ್ಡ್ ಆಗಿರುತ್ತೆ. ಹ್ಮ್ ಹ್ಮ್ ಆ ಎಲ್ಲಾ ಸ್ಟೇಟ್ಮೆಂಟ್ಸ್ಗೂ ಇವತ್ತು ಸರಿ ಹೊಂದೋದಿಲ್ವಾ, ಹ್ಮ್ ಎಲ್ಲೋ ಅಥವಾ ಒಂದ್ ಕಡೆ ಡಿಸ್ಕನೆಕ್ಟ್ ಇರುತ್ತೆ, ಎಲ್ಲೋ ಒಂದ್ ಕಡೆ ಡಿಸ್ಕನೆಕ್ಟ್ ಇರುತ್ತೆ, ಹ್ಮ್ ಹ್ಮ್ ಪೂರ್ತಿ ಮುಗ್ದೋಗಿರುತ್ತೆ. ಇನ್ನೇನು ಒಂದೇ ಒಂದು ಪಾಯಿಂಟ್ ಅಲ್ಲಿ ಹ್ಮ್ ಹೌದು ಇಲ್ಲ ಅನ್ನೋದು ನಿರ್ಧಾರವಾಗುವಂತ ಒಂದು ಎವಿಡೆನ್ಸ್ ಇರುತ್ತೆ. ಹ್ಮ್ ಅದು ಇವ್ರ ಹತ್ರ ಇದೆಯಾ ಅನ್ನೋದು ಗೊತ್ತಾಗ್ಬೇಕು. ಇವಾಗ ನಾನು ಉದಾಹರಣೆಗೆ ಹೇಳ್ತಾ ಇದೀನಿ, ಹ್ಮ್ ಪವಿತ್ರ ಗೌಡ ಬಂದ್ಬಿಟ್ಟು ಹ್ಮ್ ಉದಾಹರಣೆಗಿದು ಹೋಗಿ ಈ ರೀತಿ ಮಾಡು ಅಂತ ಹೇಳಿದಾರೆ ಅಂತ ಇಟ್ಕೊಳ್ಳಿ, ಅದು ಇವ್ರಿಗೂ ಎಲ್ಲೂ ರೆಕಾರ್ಡ್ ಆಗಿಲ್ಲ ಅಂದ್ರೆ ಅದು ಇವ್ರ ಹತ್ರ ಇದ್ರೆ, ಹ್ಮ್ ಅದು ಇವ್ರನ್ನ ಹೇಳಿದ್ರೆ ಹ್ಮ್ ಅದು ಗಣನೆಗೆ ತಗೊಳ್ಬಹುದು. ಹ್ಮ್ 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 ಆಯ್ತಾ? ಅದು ಹೆಂಗ್ ಗಣನೆಗೆ ತಗೊಳ್ತಾರೆ, ಅದು ಮತ್ತೆ ಎಲೆಕ್ಟ್ರಾನಿಕ್ ಎವಿಡೆನ್ಸಸ್ ಹ್ಮ್ ಮತ್ತೆ ಬೇರೆ ಸಾಕ್ಷಿಗಳು, ಈ ಮೂರನ್ನು ಒಟ್ಟಿಗೆ ಹೋಲಿಕೆ ಮಾಡಿ ಹ್ಮ್ ಅದನ್ನ ಗಣನೆಗೆ ತಗೊಳ್ತಾರೆ. ಈಗ ಒಬ್ಬೊಬ್ರು ಹೇಳಿಕೆನಲ್ಲೂ ಕೂಡ ಇವಾಗ ಒಂದು ಸ್ವಲ್ಪ ಡಿಫ್ರೆನ್ಸ್ ಏನಾದ್ರೂ ಆದ್ರೂ ಕೂಡ ಇದನ್ನ ರಿಜೆಕ್ಟ್ ಮಾಡುವಂತಹ ಚಾನ್ಸಸ್ ಏನಾದ್ರೂ ಇರುತ್ತಾ? ಇಲ್ಲ, ಆ ರೀತಿ ಇಲ್ಲ. ಒಬ್ಬೊಬ್ರದ್ದು ಬೇರೆ ಇರ್ಬೋದು, ಆಮೇಲೆ ಒಬ್ಬೊಬ್ರದ್ದು ಹೇಳಿಕೆನು ಬೇರೆ ಇರ್ಬೋದು, ಅದು ನಿಜಾನೂ ಇರ್ಬೋದು ಅಲ್ವಾ? ಆ ರೀತಿ ಯೋಚನೆ ಮಾಡ್ಬೇಕಾಗತ್ತೆ. ಮಾತ್ರ ಇವ್ರ ಹೇಳಿಕೆ ಮಾತ್ರ ತಗೊಂಡು ಕೇಸ್ ಏನು ಡಿಸೈಡ್ ಆಗೋದಿಲ್ಲ. ಇದು ಬಂದ್ಬಿಟ್ಟು ಅದಕ್ಕೆ ಪ್ರತಿಕೂಲ ಆಗುವಂತ ಸನ್ನಿವೇಶಗಳು ಇರಬಹುದು, ಇಲ್ಲ ಈ ಇದ್ರಿಗೂ ನಿಜಾಂಶನೇ ಆಚೆ ಬರದ ಹಾಗೆ ಇದ್ದು ಎಲ್ಲ ಒಬ್ರಿಂದಾನೇ ಇದಾಗಿದೆ ಅಂತ ಅನ್ಕೊಂಡು ಇದ್ರಲ್ಲಿ ಇನ್ನೂ ಇಬ್ರದ್ದು ಪಾತ್ರ ಇದೆ ಅಂತಾನು ಆಚೆ ಬರ್ಬೋದು. ಅಲ್ಟಿಮೇಟ್ಲಿ ಯಾರು ಕಮಾಂಡ್ ಕೊಟ್ಟಿದ್ದಾರೆ ಇಂತ ಕೃತ್ಯ ಮಾಡೋದಿಕ್ಕೆ ಅನ್ನುವಂತ ಇದು ಹೇಳಿಕೆ ಇವರಿಂದ ಬರಬಹುದು. ಆ ರೀತಿ ಸರ್, ನಾನು ಒಂದಷ್ಟು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ, ಇವರು ಈ ರೀತಿ ಮುಂದೆ ಬಂದಿರೋದ್ರಿಂದ, ಮಾಫಿ ಸಾಕ್ಷಿ ಇದ್ ಮಾಡ್ತಾ ಇರೋದ್ರಿಂದ ದರ್ಶನ್ ಅವ್ರಿಗೆ ಕಂಟಕ ಎದುರಾಗುತ್ತೆ, ದರ್ಶನ್ ಅವರು ಕತೆ ಮುಗೀತು, ಇನ್ನವರು ಜೈಲ್ನಲ್ಲೇ ಫಿಕ್ಸ್ ಅನ್ನೋ ರೀತಿಯಲ್ಲಿ ಒಂದು ಆಂಗಲ್ ಅಲ್ಲಿ ಬರ್ತಾ ಇತ್ತು. ಬಟ್ ಅದು ಏನ್ ಸರ್ ಅದು ಏಕಾಏಕಿ ಆ ರೀತಿ ನಾನು ನೋಡಿದೆ, ಬಟ್ ದಟ್ ಇಸ್ ರಾಂಗ್. ದರ್ಶನ್ ಅವರಿಗೆ ಅಂದ್ರೆ ಏನ್ ತೊಂದ್ರೆ ಆಗೋದಿಲ್ಲ, ವಿರುದ್ಧ ಆಗತ್ತೆ ಅಂತ ಇವ್ರು ಹೇಗ್ ಡಿಸೈಡ್ ಮಾಡ್ತಾರೆ? ಅಲ್ಲ ಸರ್, ಈಗ ತುಂಬಾ ಜನ ಫ್ಯಾನ್ಸ್ ಇದ್ರಿಂದ ಅಂದ್ರೆ ದಾರಿ ತಪ್ಪಿದೆ ಅವರಿಗೂ ಕೂಡ, ಅಂದ್ರೆ ಕರೆಕ್ಟ್ ಮಾಹಿತಿ ಸಿಗ್ತಾ ಇಲ್ಲ ಅವ್ರಿಗೆ. ಕರೆಕ್ಟ್ ಅಂದ್ರೆ ಆ ರೀತಿ ಆಗತ್ತೆ ಅಂತ ಏನಿಲ್ಲ. ನಾನು ನೋಡಿದೆ, ಮೈನ್ ಸ್ಟ್ರೀಮ್ ಮೀಡಿಯಾದಲ್ಲಿ ನೋಡಿದೆ, ಬಟ್ ದಟ್ ಇಸ್ ರಾಂಗ್. ಅದು ಇವ್ರ ವಿರುದ್ಧವಾಗಿ ಆಗತ್ತೆ ಅಂತ ಹೇಳಿಕ್ ಬರೋದೇ ಇಲ್ಲ. ಇವ್ರ ಪರವಾಗ್ಲೂ ಆಗ್ಬೋದು. ಪರವಾಗಂದ್ರೆ ಹೇಗೆ ಸರ್? ಪರವಾಗಿ ಅಂದ್ರೆ ಈಗ ನಾನು ಹೇಳ್ತಾ ಇದ್ದಿಲ್ಲ, ಮಿಸ್ಸಿಂಗ್ ಲಿಂಕ್ ಇರುತ್ತೆ ಎಲ್ಲಾದ್ರೂ. ಮಿಸ್ಸಿಂಗ್ ಲಿಂಕ್ ಇವ್ರ ಹತ್ರ ಇರ್ಬೋದು. ಯಾರ ಈ 3 ಜನ ಏನು ಸಾಕ್ಷಿಗಳಿದ್ದಾರೆ, ಈಗ ಪಾರ್ಡನ್ ಏನ್ ಕೇಳ್ತಾ ಇದಾರೆ ಅವರು, ಮಾಫಿ ಮಾಡಿ ನಮ್ಮನ್ನ, ನಾವು ಸತ್ಯಾಂಶನ ನಿಮ್ ಮುಂದೆ ಹೇಳ್ಬಿಡ್ತೀವಿ, ಆ ಸತ್ಯಾಂಶನ ನೀವು ಗಣನೆಗೆ ತಗೊಂಡು ನಮ್ಮನ್ನ ಈ ಕೇಸಿಂದ ಬಿಟ್ಬಿಡಿ ಅಂತ ಕೇಳೋದಷ್ಟೇ. ಅವ್ರು ರಿಕ್ವೆಸ್ಟ್ ಮಾಡ್ತಾರೆ, ಬಿಡ್ಲೇಬೇಕು ಅಂತೇನಿಲ್ಲ. ಅಕಸ್ಮಾತ್ ಆಗಿ ಅವ್ರೇನಾದ್ರು ಫಾಲ್ಸ್ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದಾರೆ ಅಂತ ಸಾಬೀತಾಯ್ತು ಅಂದ್ರೆ, ಇವಾಗ ಇರೋ ಪನಿಷ್ಮೆಂಟ್, ಇವಾಗ ಮಾಡಿರೋ ಕೃತ್ಯಕ್ಕೆ ಒಂದು ಪನಿಷ್ಮೆಂಟ್ ಒಂದ್ ಕಡೆ ಇರುತ್ತೆ, ಇದಕ್ಕೆ ಇನ್ನೊಂದು ಪನಿಷ್ಮೆಂಟ್ ಆಗತ್ತೆ, ಮಲ್ಟಿಪ್ಲಿಸಿಟಿ ಆಗತ್ತೆ. ಇವ್ರೇನ ಸುಳ್ಳು ಹೇಳಿರೋದು ಸಾಬೀತ್ ಆಗೋಯ್ತು ಅಂದ್ರೆ, ಇವಾಗ ಏನೋ ಅವ್ರು ಹೇಳಿಕೆ ಕೊಡ್ತಾರೆ, ನಾನು ಈ ರೀತಿ ಆಯ್ತು, ಇಲ್ಲಿ ನೋಡಿದೆ ಅಂತ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಅವ್ರು ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಅವ್ರು ಹೇಳಿರುವಂತ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಫ್ಯಾಬ್ರಿಕೇಟೆಡ್ ಅಂತ ಗೊತ್ತಾದ್ರೆ, ಅಂದ್ರೆ ಅವ್ರು ಸುಳ್ಳು ಹೇಳಿದಾರೆ ಅಂತ ಗೊತ್ತಾದ್ರೆ, ಅದಕ್ಕೆ ಸಪರೇಟ್ ಶಿಕ್ಷೆ ಇದೆ. ಅಂದ್ರೆ ಈ ಶಿಕ್ಷೆ ಜೊತೆಗೆ ಮತ್ತೊಂದು ಸಪರೇಟ್ ಶಿಕ್ಷೆ ಇದೆ. ಇವಾಗ ಹೌದು, ಇವಾಗ ಈ ಶಿಕ್ಷೆ ಇವ್ರು ಆಲ್ರೆಡಿ ಮಾಡಿರತಕ್ಕಂತ ಅಪರಾಧಕ್ಕೆ ಸಿಕ್ಕಬಹುದು. ಪ್ರೂವ್ ಆಯ್ತು ಅಂದ್ರೆ, ಇವ್ರ ಇನ್ವಾಲ್ವ್ಮೆಂಟ್ ಪ್ರೂವ್ ಆಯ್ತು ಅಂದ್ರೆ ಖಂಡಿತ ಶಿಕ್ಷೆ ಸಿಗುತ್ತೆ. ಪ್ರೂವ್ ಆಗಿಲ್ಲ ಅಂದ್ರೆ ಎಲ್ಲ ಆಚೆ ಬರ್ತಾರೆ, ಮಿಕ್ಕಿದವ್ರನ್ನ ಆಚೆ ಬಿಡ್ತಾರೆ ಅಲ್ವಾ? ಆ ರೀತಿ ಈಗ ಇವ್ರ ಅಪರಾಧಿಗಳಾಗಿದ್ದು, ಇವ್ರ ಅಪರಾಧ ಸಾಬೀತಾಗಿ ಈ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಈ ಸ್ಟೇಟ್ಮೆಂಟ್ ಅವ್ರು ಕರೆಕ್ಟ್ ಆಗಿ ಕೊಟ್ಟು ಕರೆಕ್ಟ್ ಆಗಿದೆ ಅಂತ ಪ್ರೂವ್ ಆಗೋದ್ರೆ ಓಕೆ, ಇವ್ರನ್ನ ಬಿಡ್ಲೂಬಹುದು, ಬಿಡಂಗೂ ಇರ್ಬೋದು, ಇವ್ರು ಸೆಂಟೆನ್ಸ್ಗೂ ಕಳಿಸಬಹುದು ಇವ್ರನ್ನ. ಅದು ಅಪ್ಲಿಕೇಶನ್ ಅಲ್ಲೋ ಆಗೋದು ಬಿಡೋದು, ಅದು ಜಡ್ಜ್ ಪರಿಮಿತಿಗೆ, ಕೋರ್ಟ್ ಪರಿಮಿತಿಗೆ ಬಿಟ್ಟಿರುವಂತದ್ದು. ಆಯ್ತಲ್ವಾ? ಅಕಸ್ಮಾತ್ ಆಗಿ ಇವ್ರು ತಪ್ಪು ಮಾಡಿದ್ದಾರೆ, ಇವ್ರು ಸುಳ್ಳು ಹೇಳ್ತಾ ಇದಾರೆ, ಫ್ಯಾಬ್ರಿಕೇಟೆಡ್ ವಿಷಯನ ಇವ್ರು ಕೋರ್ಟಿಗೆ ಹೇಳ್ತಾ ಇದಾರೆ ಅಂತ ಪ್ರೂವ್ ಆಗೋದ್ರೆ ಇವ್ರ ಸ್ಟೇಟ್ಮೆಂಟ್ ಅಲ್ಲಿ ದೇ ವಿಲ್ ಹ್ಯಾವ್ ಒಂದು, ಇವ್ರು ಮಾಡಿರ್ತಕ್ಕಂತ ಅಪರಾಧಕ್ಕೊಂದು ಪನಿಷ್ಮೆಂಟ್, ಮತ್ತೆ ಇವಾಗ ಮಾಡುವಂತ ಅಪರಾಧಕ್ಕೊಂದು ಪನಿಷ್ಮೆಂಟ್ ಇರುತ್ತೆ. ಫಾಲ್ಸ್ ಸ್ಟೇಟ್ಮೆಂಟ್. ಎಸ್ ಸರ್, ಇದ್ರ ಜೊತೆಗೆ ಇವಾಗ ಪವಿತ್ರ ಅವರು ಕೂಡ ಇದ್ದಾರೆ, ಸೊ ಅವರಿಗೂ ಇದೇ ರೀತಿ ಪ್ರಾಬ್ಲಮ್ ಆಗುತ್ತಾ, ಅಥವಾ ಅವ್ರ ವಿಷಯದಲ್ಲಿ ಏನ್ ನಡೀತದೆ ಸರ್? ಸೇಮ್
ಎರಡು ಈಗ ದರ್ಶನ್ ಮತ್ತೆ ಪವಿತ್ರ ಇಬ್ರಿಗೂನು ಇದರಿಂದ ಅನುಕೂಲ ಅನಾನುಕೂಲ ಎರಡು ಆಗೋ ಸಾಧ್ಯತೆಗಳಿದೆ. ಅಂದ್ರೆ ಈ ದೃಷ್ಟಿಕೋನನೇ ಬೇರೆ ಕಡೆ ತಿರುಗಿಸ್ಕೊಂಡು ಹೋಗುವಂತ ಸಾಕ್ಷಿ ಅವ್ರ ಸ್ಟೇಟ್ಮೆಂಟ್ಸ್ ಅವ್ರಿದ್ದು ಅದ್ ನಿಜ ಆಗಿತ್ತು ಅಂದ್ರೆ ಮೇ ಬಿ ಇವ್ರನ್ನ ಅದು ನಿಜಾನೇ ಆಗಿತ್ತು ಅಂದ್ರೆ ಕೇಸ್ ಸುಲಭ ಆಗ್ಬೋದು, ಇವರೆಲ್ಲ ಆಚೆ ಬರೋದಕ್ಕೂ ಸುಲಭ ಆಗ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.